UP-ಯಲ್ಲಿ ಒಂದು ಹಾಸ್ಪಿಟ್ಲ್, ದೊಡ್ಡ ಹಾಸ್ಪಿಟ್ಲ್ ಇದು. ಕ್ಯಾಮ್ರಾಗೂ ಸೇಫ್ಟಿ ಇಲ್ಲ. ಏನೋ ಆಕ್ಸಿಡೆಂಟ್ ಆಯ್ತು, ಸರಿಯಾಗಿ ಲಾರಿಯನ್ನೇನೋ ಗುದ್ಬಿಟ್ಟ. ಅಯ್ಯೋ ದೇವ್ರೇ ದೇವ್ರೇ. ಬೆಂಗಳೂರಿನ ಮಹಾಕುಂಭ ಮೇಳಕ್ಕೆ ವಾಕಲ್ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು 250 ಕಿಲೋಮೀಟರ್ ಇದ್ದಂಗೆ ನನಗೆ 3 ಜನ ಫ್ರೆಂಡ್ಸ್ ಆಗ್ತಾರೆ. ಅವರು ಬೈಕರ್ಸು, ಅದು ಕರ್ನಾಟಕದಿಂದ ಬಂದಿರ್ತಾರೆ. ಬೈಕರ್ಸು 3 ಜನ 2 ಗಾಡಿಯಲ್ಲಿ ಬಂದಿರ್ತಾರೆ. ಅವ್ರು ನನಗೆ ಲಿಫ್ಟ್ ಕೊಟ್ಟು ಅವ್ರ ಜೊತೆನೇ ಉಳಿಸ್ಕೊಂಡು ಮಹಾಕುಂಭ ಮೇಳ ಕೂಡ ನೋಡಿಬಿಟ್ಟು ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ನೀವು ಇಮ್ಯಾಜಿನ್ ಮಾಡೋದಿಲ್ಲ. ಮಹಾಕುಂಭ ಮೇಳದಲ್ಲಿ ನಾನು ಐಡಿಯಾ ಇಲ್ಲ, ನನಗೆ ಎಲ್ಲಿ ಟೆಂಟ್ ಹಾಕೋದು, ಏನು ಮಾಡೋದು, ನಂಗೆ ಒಂಚೂರು ಐಡಿಯಾ ಇಲ್ಲ. ಅದೇನೋ ಅಂತಾರಲ್ಲ, ದೇವ್ರು ಕಳಿಸ್ದಂಗೆ ಅವರು 3 ಜನ ನನಗೆ ಸಿಕ್ಕಿದ್ರು. ಅವ್ರ ಜೊತೆನೇ ರೂಮಲ್ಲಿ ಉಳ್ಕೊಂಡಿದ್ದೆ. ಅಲ್ಲಿ ಒಂದು ದಿವಸಕ್ಕೆ ರೂಮ್ ಬಂದ್ಬಿಟ್ಟು 8,000 to 9,000. ಸೊ ಅವ್ರ ಫ್ರೆಂಡ್ ಮುಖಾಂತರ, ಅವ್ರ ಫ್ರೆಂಡ್ ಕಡೆಯಿಂದ ಅವ್ರಿಗೆ ಅಲ್ಲೊಂದು ರೂಮ್ ವ್ಯವಸ್ಥೆ ಆಗಿತ್ತು. ಅದರಲ್ಲೇ ನಾನು ಉಳ್ಕೊಂಡು ಕಂಪ್ಲೀಟ್ ಮಹಾಕುಂಭ ಮೇಳನ ಎಕ್ಸ್ಪ್ಲೋರ್ ಮಾಡಿದೆ. ಆದಮೇಲೆ ನೆಕ್ಸ್ಟ್ ನಾವು ಅಯೋಧ್ಯೆ ಕಡೆ ಹೋಗ್ತೀವಿ. ಸೊ ಇವಾಗ ನೀವು ನೋಡ್ತಿರೋಂಥ ವಿಡಿಯೋ ಅಯೋಧ್ಯೆಯಲ್ಲಿ ನಾನು ನೆಕ್ಸ್ಟ್ ಅಯೋಧ್ಯೆಗೆ ಹೇಗೆ ತಲುಪಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೀರಾ. ಬಿಡ್ತೀವಿ ನಾವು ಅಂತ ಟ್ರೈನ್ ಅನ್ಸುತ್ತೆ ಬ್ರೋ. ಟ್ರೈನ್ಗೆ ನಮ್ಮ ಕರ್ನಾಟಕದವರು ಎಲ್ಲಿ ಈಗ ಗಾಡಿ 51. ಏನು ಮಾಡೋಣ? ಮುಗೀತಾ ಅಣ್ಣ ದರ್ಶನ? ಮುಗೀತಾ? ಕೊನೆಗೂ ಅಯೋಧ್ಯೆ ರೀಚ್ ಆಗಾಯ್ತು. ಇನ್ನೊಂದೇ 1 ಕಿಲೋಮೀಟ್ರ್ ಇದೆ. ಏನು ಜನ ಸಾಗರ ಅಂತೀರಾ ರೀ. ಎಷ್ಟು ಜನ ಕುಂಭಮೇಳಕ್ಕೆ ಬಂದಿದ್ದಾರೋ ಅಷ್ಟೇ ಜನ ಅಯೋಧ್ಯೆಗೂ ಹೋಗ್ತಾ ಇದ್ದಾರೆ, ಅಲ್ಲಿಂದ ಕಾಶಿಗೂ ಹೋಗ್ತಾ ಇದ್ದಾರೆ. ಅದಕ್ಕೆ ತುಂಬಾ ಜನ ತುಂಬಾ ಖುಷಿ ಆಗ್ತೈತೆ. ಎಷ್ಟು ಧನ್ಯನೋ, ಎಷ್ಟು ಪುಣ್ಯ ಮಾಡಿದ್ನೋ. 3 ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ನಾವು ಕುಂಭಮೇಳದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಬ್ರೋ? 180 ಕಿಲೋಮೀಟ್ರು. ನೀವು ಹೈವೇದಲ್ಲಿ ಎಷ್ಟು ನಿಮಿಷಕ್ಕೆ ಹೊಡೆದಿದ್ರಿ ಗಾಡಿನ? ಹಾಂ, ಹೈವೇಲ 2 hours 2 ಅವರ್. ಇಲ್ಲಿ ಬರೋದಕ್ಕೆ 6 to 6.5 ಅವರ್ ತೊಗೊಂಡೈತೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬರ್ತಾ ರೋಡಲ್ಲಿ 20-30 ಕಿಲೋಮೀಟ್ರ್ ಗಾಡಿಗಳೆಲ್ಲ ಹಂಗೆ ನಿಲ್ಲಿಸ್ಬಿಟ್ಟವ್ರೆ, ಅಷ್ಟು ಜಾಮು. ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್ ಅಂತ ಐತಲ್ಲ, ಅದು ಹಾಕ್ಬೋದು. ಇದು ನೋಡಿದ್ರೆ ನೋಡು ऊपर चढ़ जाओ. ಆಗ್ತಾ ಇದೆ. ನಮಸ್ಕಾರ. ಈಗ ಅಯೋಧ್ಯೆಗೆ ರೀಚ್ ಆಗಿದ್ದೀವಿ. ಇಲ್ಲೊಂದು ಜಾಗದಲ್ಲಿ ಲಗೇಜ್ನ ಇಡ್ಸಿದ್ವಿ, ಗಾಡಿಯಲ್ಲಿ ಬಂದಿರೋ ಲಗೇಜ್ ಎಲ್ಲನೂ. ಅದಕ್ಕೂ ಒಂದು ಮನೆಯವರು 300 ರೂಪಾಯಿ ಇಸ್ಕೊಂಡ್ರು. ಆ್ಯಕ್ಚುಲಿ ಇದು ಹಾಸ್ಪಿಟ್ಲ್ ಇದು. ಹೌದು, ನಾವು ಯಾರಿಗೋ ಏನೋ ಆಗ್ಬಿಟ್ಟೈತೆ ಅಂದ್ಬಿಟ್ಟು 2 ಗಾಡಿನ ಹಾಸ್ಪಿಟ್ಲ್ ಒಳಗಡೆ ಬಿಟ್ಟು ಹಾಸ್ಪಿಟ್ಲಲ್ಲಿ ಪಾರ್ಕಿಂಗ್ ಮಾಡಿ ಪಕ್ಕದಲ್ಲೇ 100 ಮೀಟ್ರ್ ಹೋದರೆ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಗುರುಗಳು ಇಲ್ಲಿದ್ದಾರೆ, ಮೇನ್ ಗುರುಗಳು. ಅಣ್ಣ ಪೂರ್ತಿ ರೆಡಿ ಆಗಿದ್ದಾರೆ ನೋಡಿ. UP-ಯಲ್ಲಿ ಒಂದು ಹಾಸ್ಪಿಟ್ಲ್, ದೊಡ್ಡ ಹಾಸ್ಪಿಟ್ಲ್ ಇದು, ಶ್ರೀರಾಮ್ ಹಾಸ್ಪಿಟ್ಲ್ ಅಂತ. ಇಲ್ಲಿ ಕ್ಯಾಮ್ರಾಗೂ ಸೇಫ್ಟಿ ಇಲ್ಲ, ಯಾರು ಬೇಕಾದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು, ಅದಕ್ಕೂ ಸೇಫ್ಟಿ ಇರಲಿ ಅಂದ್ಬಿಟ್ಟು ಕಂಬಿ ತಂತಿ ಹಾಕ್ಬಿಟ್ಟವ್ರೆ, ಇಲ್ಲಾಂದರೆ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಜೈ ಶ್ರೀರಾಮ್. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದೆಲ್ಲ ಒಂಥರ ಡ್ರೀಮ್ ನನಗೆ. ಕೋಟ್ಯಾಂತರ ಭಕ್ತರು ಇಲ್ಲೂ ಕೂಡ ಬಂದಿದ್ದಾರೆ ಮಹಾಕುಂಭ ಮೇಳ ಮುಗಿಸ್ಕೊಂಡು. ಎಷ್ಟು ಖುಷಿ ಆಗ್ತಿದೆ ಅಂದರೆ ಈಗ ಹೇಳೋಕ್ಕೆ ಮತ್ತೆ ವರ್ಣನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನೋಡಿ ಜನಗಳು ಹಿಂಗೆ ಹೋಗಿ ಯೂಟರ್ನ್ ತೊಗೊಂಡು ಹಿಂಗೆ ಹೋಗ್ಬೇಕು. ಮಹಾಕುಂಭ ಮೇಳದಲ್ಲಿ ನದಿಗೆ ಹೋಗಿ ಮುಳುಗಿಬಿಟ್ಟು ವಾಪಸ್ ಬರ್ತಾಯಿದ್ರು ಜನಗಳು. ತುಂಬ ಸೆಕ್ಟರ್ಗಳು ಓಪನ್ ಮಾಡಿದರು. ಇದು ಅಯೋಧ್ಯೆ ದೇವಸ್ಥಾನ ಅಲ್ವಾ, ಕೋಟಿ ಜನ ದರ್ಶನ ಮಾಡಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಯೋಚನೆ ಮಾಡಿ. ನಾವು ಬಂದಿದ್ದೇನೆ, ಗಾಡಿ ಪಾರ್ಕ್ ಮಾಡಿ ಲಗೇಜ್ ಎಲ್ಲ ಕೊಟ್ಟೀಗ ಹೊರಟುಬಿಟ್ಟಿದ್ದೀವಿ ದರ್ಶನಕ್ಕೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 5 ಅವರ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಲ್ಲಿ ಕೇಳಿದ್ದಕ್ಕೆ ಒಬ್ಬರು ಪೊಲೀಸವ್ರನ್ನ, ಅವರು ಕೂಡ ಒಂದು 5 to 6 ಅವರ್ ಆಗುತ್ತೆ ಅಂದರು. ನೋಡಿ ಜನಗಳು ಹೆಂಗೆ ಹೋಗ್ತಿದ್ದಾರೆ, ಇರುವೆಗಳು ಹೋದಂಗೆ ಹೋಗ್ತಾ ಇದ್ದಾರೆ. ಕಣ್ಣು ಬಿಟ್ಟು ಕಡೆ ಎಲ್ಲ ಜನನೇ. ಎಷ್ಟೋ ಜನ ಕಳೆದೋಗ್ಬಿಟ್ಟವ್ರೆ. ಅವ್ರ ಫ್ಯಾಮಿಲಿಗಳು ಪೊಲೀಸ್ ಚೌಕಿಗಳ ಹತ್ರ ಹೋಗಿ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಹೆಸರುಗಳನ್ನ ಹೇಳಿ ಇಲ್ಲಿದ್ದೀವಿ ಬನ್ನಿ.
आप थाना में आ जाए। छोटा झारखंड के तीनों भी अब खो गए कहा ಶ್ರೀರಾಮ್ तुलाराम ಶ್ರೀರಾಮ್ ಜೈ ರಾಮ್ ಜೈ जय राम यहाँ पर चले आए जय श्री राम दोनों यादव आपको जय श्री राम जय जय श्री राम ಇಷ್ಟೊಂದು ಕೋಟ್ಯಾಂತರ ಜನಗಳ ಮಧ್ಯೆ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಳೆದೋಗ್ಬಾರ್ದು ಅಂತ ಹೇಳಿ ಇಲ್ಲೊಂದು ಫ್ಯಾಮಿಲಿ ವೇಲ್ಗಳಿಂದ ಒಂದಕ್ಕೊಂದು ಕಟ್ಕೊಂಡು ಅದನ್ನು ಕೈಗೆ ಕಟ್ಕೊಂಡು ಒಬ್ಬರಿಂದ ಒಬ್ಬರು ನಡ್ಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ಜೊತೆಗೆ ಇಲ್ಲಿ ವಯಸ್ಸಾದವ್ರಿಗೆ ವೀಲ್ ಚೇರ್ ವ್ಯವಸ್ಥೆ ಕೂಡ ಇತ್ತು. ಈ ವೀಲ್ ಚೇರಲ್ಲಿ ಒಬ್ಬರಿಗೆ ಹತ್ತತ್ರ 300 ರಿಂದ 400 ರೂಪಾಯಿ ಗಂಟ ತಗೊಳ್ತಾ ಇದ್ರು. ನಡೀರಿ ಎಲ್ಲನೂ ತುಂಬ ಚೆನ್ನಾಗಿ ಹೋಗ್ತಿತ್ತು ಅಂಟಿಲ್ ನಾನು ಈ ಒಂದು ಜಾಗದಲ್ಲಿ ತಗಲಾಕೊಳ್ಳೋವರೆಗೂ. ನೋಡ್ತಿದ್ದಂಗೆ ಜನಗಳು ಹಂಗೆ ತುಂಬ್ಕೊಂಬಿಟ್ರು. ಇಷ್ಟೊತ್ತು ದೊಡ್ಡ ಲೈನಾಗಿ ಹೋಗ್ತಾ ಇದ್ದಿದ್ದು ಕ್ಯೂವೇ ಇಲ್ದಿರೋ ಹೋಗ್ತಾ ಇದ್ದಿದ್ದು ಇವಾಗ ಕ್ಯೂ ಸಿಸ್ಟಮ್ ಸ್ಟಾರ್ಟ್ ಆಗೋಯ್ತು. ಮುಂದೆ 4 ಗೇಟ್ ಇತ್ತು. ಆ 4 ಗೇಟ್ ಒಳಗಡೆ ಹೋಗೋದಕ್ಕೆ ನನ್ನ ಹಿಂದ್ಗಡೆ ಇಲ್ಲ ಅಂದರೆ ಒಂದು 500 ರಿಂದ 600 ಜನ ನಮ್ಮ ಮುಂದೆ ತಳ್ತಾ ಇದ್ದಾರೆ. ಜೊತೆಗೆ ಅಕ್ಕಪಕ್ಕದಲ್ಲಿ ಚಿಕ್ಕ ಎಳೆ ಮಕ್ಳುಗಳಿದ್ದಾರೆ, ವಯಸ್ಸಾಗಿರೋರು ಇದ್ದಾರೆ. ನಾನು ಅಂದ್ಕೊಂಡೆ ನನ್ನ ಕತೆ ಮುಗ್ದೇ ಹೋಯ್ತು ಅಂತ ಹೇಳಿ. ಅಲ್ಲೊಂದು ಅಜ್ಜಿನ ನಸ್ಕಾಕ್ಬಿಡ್ತಾ ಇದ್ರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನೋಡ್ರಿ. ಅಜ್ಜಿ ತಾತ ಆಜು ಆರಾಮ್ಸೆ ಯಪ್ಪ ಬರೀ 4 ಏನಿದೆ ಅಲ್ಲಿಂದ ಜನಗಳು ತಳ್ತಾ ಇದಾರ ಈ ಕಡೆಗೆ ನೋಡಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಜನ್ಮದಲ್ಲಿ ನನ್ನ 2 ಕಣ್ಗಳು ಬಾಲರಾಮನ ನೋಡಿ ಧನ್ಯವಾಗೋಯ್ತು. ಬೆಂಗಳೂರಿಂದ ನಾನು ಮುಕ್ಕಾಲು ಭಾಗ ರೀಚ್ ಆದಾಗ ಒಂದು 350 ಕಿಲೋಮೀಟರ್ ಇತ್ತು ಮಹಾಕುಂಭಮೇಳ. ಅಲ್ಲಿಂದ ಮಹಾಕುಂಭಮೇಳ ತೋರಿಸ್ಕೊಂಡು ವಾಪಸ್ ಅಯೋಧ್ಯೆಗೂ ಗಂಟ ಲಿಫ್ಟಲ್ಲೇ ಕರ್ಕೊಂಡು ಬಂದಿದ್ದಾರೆ. ನಾನು ಇವ್ರ ಜೊತೆನೇ ಇದ್ದೀನಿ. ಸೊ ಇವರು ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಇವಾಗ ಇಲ್ಲಿಂದ ನಾವು ವಾರಣಾಸಿಗೆ ಹೋಗ್ತಿದ್ದೀವಿ. ವಾರಣಾಸಿವರೆಗೂ ಅವ್ರು ಲಿಫ್ಟ್ ಕೊಡ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಒಳ್ಳೆ ದರ್ಶನ ಆಯಿತು. ಇನ್ನೊಬ್ರು ಬ್ರೋ ಇದ್ದಾರೆ, ಅವರು ಸ್ವಲ್ಪ ನಾಚಿಕೆ, ಅವ್ರು ಬರೋದಿಲ್ಲ ಅಂದರು, ಅದಕ್ಕೆ ಅಲ್ಲಿ ಕುತ್ಕೊಂಡಿದ್ದಾರೆ. ಇವಾಗ ಇಲ್ಲೊಂದು ಕಡೆ ನಿಲ್ಸಿದ್ದೀವಿ. ಇಲ್ಲಿ ತುಂಬ ಜನ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಕನ್ನಡ ಟ್ರಾವೆಲರ್ಸ್ ನನಗೆ ಸಿಕ್ಕಿದ್ದಾರೆ ನೋಡಿ. ಇಲ್ಲೊಂದಿಬ್ರು ಇದ್ದಾರೆ, ಅಲ್ಲೊಂದಿಬ್ರು ಇದ್ದಾರೆ. ಇದು ನಾವು ನಂದು ಟೆಂಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಲ್ವಾ. ಈ ಸ್ಟಿಕ್ ಇದೆಯಲ್ಲ, ಸ್ಟಿಕ್ಕು ಒಂದು ಬ್ರೇಕ್ ಆಗಿಬಿಟ್ಟಿದೆ. 2 ಸ್ಟಿಕ್ ಇದ್ದರೆ ಮಾತ್ರ ಟೆಂಟ್ ಹಾಕೋಕ್ಕಾಗೋದು. ಅದಕ್ಕೆ ನಾನಿವತ್ತು ಕೂಡ ಸುಮ್ಮನೆ ಹಂಗೆ ಹಾಸ್ಬಿಟ್ಟು ಹಂಗೇ ಮಲಗಿಬಿಡೋಣ ಅದ್ರೊಳಗಡೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇವಾಗೇನೋ ಅನ್ಸಲ್ಲ, ಒಂದು 3 ಗಂಟೆ ಇಲ್ಲ 4 ಗಂಟೆ ಬೆಳಗ್ಗೆ ಆಗ್ತಿದ್ದಂಗೆ ಸಕ್ಕ ಚಳಿ ಅನಿಸುತ್ತೆ. ನಿದ್ರೆನೇ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ. ಏನೋ ಆಕ್ಸಿಡೆಂಟ್ ಆಯಿತು, ಸರಿಯಾಗಿ ಲಾರಿಯನ್ನೇನೋ ಗುದ್ಬಿಟ್ಟ. ಅಯ್ಯೋಯ್ಯೋ ದೇವ್ರೇ ಭಯ ಹೆಲ್ಮೆಟ್ ಬಿಚ್ಚಿ ಬೇಗ. हेलमेट बिच्छी भैया, కింద ఉంది బటన్ తీసి అది. हेलमेट ज्यादा ब्लड है रे.
ಹೆಲ್ಮೆಟ್ ಬಿಚ್ಚಿ ಓಕೆ ಏನಾಗಿಲ್ಲ ಆರಾಮಾಗಿ ಓ ಭಯ್ಯ ಆರಾಮ್ ಸೆ ನೀರು ಪಾನಿ ಆರಾಮ್ ಸೆ ಕುಚ್ ನೈ ಬಾಯಿಂದ ಮಾತ್ರ ರಕ್ತ ಬರ್ತಾ ಇರೋದು ಆರಾಮ್ ಸೆ ಸೋಜೋ ಹಾಂ ಪರವಾಗಿ ಆರಾಮ್ ಸೆ ನನಗಂತೂ ಕೈ ಓಡಿಲ್ಲ ಕಾಲು ಓಡಿಲ್ಲ ತುಂಬಾ ಬೇಜಾರಾಗೋಯ್ತು ಭಯನೂ ಆಗೋಯ್ತು ಅವ್ರ ಕಾಲು ಕೆಳಗಡೆ ಪಾದ ಹತ್ರ ಮೂಳೆನೇ ಮುರಿದೋಗಿದೆ ಕಾಲು ಮುಟ್ಟಿದ್ರೆ ಹಂಗೆ ಅಲ್ಲಾಡ್ತಿದೆ ಫಸ್ಟ್ ಟೈಮ್ ನೋಡಿದ್ದ ಈ ಥರ ಟೈಮು ಒಂಥರ ಭಯನೂ ಆಗ್ತೈತೆ ಕರ್ಕೊಂಡು ಹೋದ್ರು ಇವರೇ ಒನ್ ವೇಯಲ್ಲಿ ಬಂದಿದ್ದು ಲಾರಿಯನ್ನು ಗುದ್ಬಿಟ್ಟು ಅವ್ನು ಹೋಗ್ಬಿಟ್ಟಿದ್ದಾನೆ ಅವ್ನು ಹಿಡಿಯೋಕ್ಕೂ ಆಗಿಲ್ಲ ಯಪ್ಪ ಹೆಂಗೆ ಅನ್ನಿಸ್ತಿದೆ ಅಂದರೆ ನಂಗೆ ಹಂಗೆ ತುಂಬ ಭಯ ಆಗ್ತಿದೆ ನಾನು ಮಲಗಿದ್ದೆ ಆ್ಯಕ್ಚುಲಾಗಿ ಮಲಗಿಬಿಡೋಣ ಅನ್ನೋ ಅಷ್ಟೊತ್ತಿಗೆ ಆ ಸೌಂಡ್ ಬಂತು ತುಂಬ ಜೋರಾಗಿ ಸೌಂಡ್ ಬಂತು ಅದಕ್ಕೆ ಬಂದ್ವಿ ತುಂಬ ಇಂಪಾರ್ಟೆಂಟಾಗಿ ಏನಂತಂದರೆ ಹೆಲ್ಮೆಟ್ ಹಾಕಿದ್ರು ಹೆಲ್ಮೆಟ್ ಮಾತ್ರ ಹಾಕಿರಲ್ಲ ಅಂದಿದ್ದಿದ್ರೆ ತುಂಬ ದೊಡ್ಡ ಅನಾಹುತನೇ ಆಗ್ತಾಯಿತ್ತು ಹೆಲ್ಮೆಟ್ಟಿಗಿಂತ ಕೆಳಗಡೆ ಬಿದ್ದು ಬಾಯಲ್ಲಿ ಬ್ಲಡ್ ಬರ್ತಾಯಿತ್ತು ಹೆಲ್ಮೆಟ್ ಹಾಕಿಲ್ಲ ಅಂದಿದ್ರೆ ಬೇರೆ ಏನಾದರೂ ಆಗಿರ್ತಾಯಿತ್ತು ಸೊ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ ಸೊ ಕಾಲಿಗೆ ತುಂಬ ಚಳಿ ಹೊಡಿಯುತ್ತೆ ಅಂದ್ಬಿಟ್ಟು ಕಂಪ್ಲೀಟ್ ಸಾಕ್ಸಲ್ಲಿ ಕವರ್ ಮಾಡಿದ್ದೀನಿ ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ ಚಳಿ ಹೊಡಿಬಾರ್ದು ಅಂತ ಆಮೇಲೆ ಇಲ್ಲೊಂದು ಬೆಡ್ಶೀಟ್ ಇದೆ ಮತ್ತು ಇವಾಗ ಏನಂದರೆ ಜಸ್ಟ್ ಹಿಂಗೆ ಹಾಕ್ಕೊಂಡು ಮುಚ್ಚಿಬಿಟ್ಟು ಹಂಗೆ ಮಲಗಿಬಿಡೋದು ಟೆಂಟಿಗೆ ನಿಂತ್ಕೊಳ್ಳೋಕ್ಕೆಲ್ಲ ಆಗೋದಿಲ್ಲ ನಾನು ನಿಮ್ಗೆ ಹೇಳ್ದಂಗೆ ಟೆಂಟಿದ್ದು ಬ್ರೇಕ್ ಆಗಿದೆ ನಾನು ಇವಾಗ ಇದನ್ನು ಮುಗಿಸ್ಕೊಂಡು ಈ ಟ್ರಿಪ್ನ ಮುಗಿಸ್ಕೊಂಡು ಮನಾಲಿಗೆ ಹೋಗ್ತಾಯಿದ್ದೀನಿ ಮನಾಲಿಗೆ ಹೋಗ್ಬೇಕಾದ್ರೆ ಮಿಡ್ಲಲ್ಲಿ ನನಗೆ ಡೆಲ್ಲಿ ಸಿಗುತ್ತೆ ಡೆಲ್ಲಿವರೆಗೂ ನನಗೆಲ್ಲೂ ಟೆಂಟ್ ಆಕ್ಸೆಸರಿ ಸಿಗೋದಿಲ್ಲ ಯಾಕಂದರೆ ಟಿಕೆಟ್ಕೊಂಡು ಬರೀ ಅಲ್ಲೇ ಇರೋದು ನಾನು ಹೋಗೋ ರೂಟಲ್ಲಿ ಸೊ ಮಲಗಿಬಿಡೋಣ ಬೆಳಿಗ್ಗೆ ಸಿಗೋಣ ಶುಭರಾತ್ರಿ ಬಾಯ್